ಬಳ್ಳಾರಿ ನಗರ ದೇವತೆ, ಗ್ರಾಮ ದೇವತೆ ಏನು ದುರ್ಗಮ್ಮ ಸಿಡಿಬಂಡೆ ಜಾತ್ರೆ ಒಂದು ಪ್ರಯುಕ್ತ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತೇನು ನಾವು ದೇವಸ್ಥಾನದ ಯಾತ್ರಾ ವ್ಯವಸ್ಥೆಯಲ್ಲಿ ಏರ್ಪಡಿಸಿದ್ವಿ. ಇದು ಕೆಲವು ವರ್ಷಗಳ ಹಿಂದೆ ಸ್ವಲ್ಪ ಇದಾಗಿತ್ತು. ಆದರೆ ಇದು ಎಲ್ಲರನ್ನೂ ಸೇರಿಸೋದು, ಭಕ್ತಾದಿಗಳು, ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು, ಭಕ್ತಾದಿಗಳು, ಎಲ್ಲ ಪಾಲಿಕೆ ಸದಸ್ಯರು ಮತ್ತು ಗಾಣಿಗೆ ಸಮಾಜದವರು, ಧರ್ಮಕರ್ತ ಅರ್ಚಕರು ಮತ್ತು ಎಲ್ಲ ಮಾಧ್ಯಮದವರು. ಯಾಕಂದ್ರೆ ಜಾತ್ರೆ ಅಂದಮೇಲೆ ಇಡೀ ಒಂದು ವ್ಯವಸ್ಥೆ, ಅಂದರೆ ಎಲ್ಲರೂ ಸೇರಿದಾಗ ಮಾತ್ರ ಜಾತ್ರೆ ಒಂದು ಇದು ಬರಬೇಕು. ಆ ಉದ್ದೇಶದಿಂದ ಒಂದು ಚೆನ್ನಾಗಿ ಇವತ್ತು ಭಾಳ ಅತ್ಯುತ್ತಮವಾಗಿ ಶಾಸಕ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ. ನಾವು ಏನು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು, ಜನ ಯಾವ ರೀತಿ ಸೇರ್ತಾರೆ, ಸೋಮವಾರ ಸಿಡಿಬಂಡಿ ಬರುವಾಗ ಮಂಗಳವಾರದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ಏನು ನಮ್ಮ ವಂಶ ಧರ್ಮಕರ್ತರ ಕುಂಭ ಮತ್ತು ಗಾಣಿಗ ಸಮಾಜದವರ ಕುಂಭ ಕಾರ್ಯಕ್ರಮ, ಆಮೇಲೆ ಸಂಜೆ ಎತ್ತಿನ ಮೆರವಣಿಗೆ, ಸಂಜೆ ಒಂದು ಜಾತ್ರೆ ಪ್ರಯುಕ್ತ ಏನು ಪ್ರದರ್ಶನ ಮಾಡಿರೋದು ಜಾತ್ರೆ ಇದಿರೋದು, ಆಮೇಲೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ, ಬುಧವಾರ ದಿನ ಮತ್ತೆ ಬಂಡಿ ಮತ್ತು ಅದೇ ರೀತಿಯಾಗಿ ಮತ್ತು ತೆರಿಗೆ ಮತ್ತೆ ಸಮಾಜದವ್ರು ತಗೊಂಡು ಹೋಗ್ತಾರಲ್ಲ, ಈ 3 ದಿನಗಳ ವ್ಯವಸ್ಥೆಯಲ್ಲಿ ಬಂಗಾರದ ಅಲಂಕಾರ ಮಾಡೋದಾಗಲಿ, ಭಕ್ತರಿಗೆ ಕ್ಯೂ ಫಾರ್ಮೇಷನ್ ಆಗಲಿ, ಇವತ್ತೇನು ಮುಂದೆ ಸ್ವಲ್ಪ ಭಕ್ತರಿಗೆ ಅನಾನುಕೂಲ ಇತ್ತಲ್ಲಿ ಸ್ವಲ್ಪ ಉಂಡಿಗಳು ಅದರದ್ದೆಲ್ಲ ಕ್ಯೂ ಫಾರ್ಮೇಷನ್ ಬಗ್ಗೆ ಸ್ವಲ್ಪ ವ್ಯವಸ್ಥೆ ಬಗ್ಗೆ, ಆ ತೊಟ್ಲ ಅಮ್ಮನವ್ರ ದರ್ಶನ ಮುಖ ಕಾಣಂತೆ ತೊಟ್ಲ ಸ್ವಲ್ಪ ತಲೆಗಡಿಸೋದಾಗಲಿ, ಆಮೇಲೆ ಕೆಲವು ಇನ್ನ ಸೇವಾ ದರದ ಬಗ್ಗೆ ಆಗಲಿ, ಆಮೇಲೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಆಮೇಲೆ ಅಲಂಕಾರದ, ವಿಶೇಷವಾಗಿ ಶಾಸಕರು ಅಲಂಕಾರದ ಬಗ್ಗೆ ಭಾಳ ಒತ್ತು ಕೊಟ್ಟರು. ಅಂದರೆ ನಮ್ಮ ಸಿಡಿಬಂಡಿ ಜಾತ್ರೆ ಭಾಳ ವಿಜೃಂಭಣೆ ಇರ್ಬೇಕಂತೇಳಿ ಈ ದೀಪಾಲಂಕಾರ ಮತ್ತು ಹೂ ಅಲಂಕಾರ, ಈ ಶಾಮಿಯಾನ ವ್ಯವಸ್ಥೆ, ನೇಣಿನ ವ್ಯವಸ್ಥೆ ಇವಾಗ ಜಾಸ್ತಿ ಒತ್ತು ಕೊಡ್ಬೇಕು ನೀವು ಅಂತ ಹೇಳಿದರು. ಮತ್ತು ಮುಂದಿನ ದಿನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ನಾವು ಧರ್ಮಕರ್ತರು, ಆಮೇಲೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಸೇರಿ ಯಾವ್ಯಾವ ರೀತಿ ಬಂದೋಬಸ್ತ್ ಬಗ್ಗೆ ಇಂಟರ್ನಲ್ ಒಂದು ಮೀಟಿಂಗು ಮುಂದಿನ ವಾರ ಕರೆದಿವಿ, ಮಾಡ್ತಾ ಇದೀವಿ. ಭಕ್ತಾದಿಗಳಲ್ಲಿ ನನ್ನ ಒಂದೇ ಕೋರಿಕೆ ವಿನಂತಿ, ಎಲ್ಲರೂ ಕುಟುಂಬ ಸಮೇತ ಬರಬೇಕು, ಅಮ್ಮನ ದರ್ಶನ ಮಾಡಬೇಕು, ಮಾಡಿ ಅಮ್ಮನ ಕೃಪೆ ಪಾತ್ರರಾಗಬೇಕಂತ. ಇದೇ ತಿಂಗಳು 24ನೇ ತಾರೀಕು ಮಂಗಳವಾರ ದಿನ ಜಾತ್ರೆ ಅಂತೇಳಿ ಎಲ್ಲ ಧರ್ಮಕರ್ತರ ಪರವಾಗಿ ನಾನು ಕೇಳಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ. ಇಂದು ದಿನಾಂಕ 9/2/2026 ಕನಕದುರ್ಗಮ್ಮ ದೇವಸ್ಥಾನದ ಸಿಡಿ ರಥೋತ್ಸವ ಅಂಗವಾಗಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ಇವರು ವಹಿಸಿಕೊಂಡಿದ್ದರು. ದಿನಾಂಕ 24/2/2026 ಕನಕದುರ್ಗಮ್ಮ ಸಿಡಿಬಂಡಿ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ನಮ್ಮ ಇಲಾಖಾ ವತಿಯಿಂದ ಹಾಗೂ ವಿವಿಧ ಇಲಾಖಾ ವತಿಗಳಿಂದ ಸ್ವಚ್ಛತಾ ಕಾರ್ಯ, ಆರೋಗ್ಯದ ವ್ಯವಸ್ಥೆ, ಆರೋಗ್ಯ ಕಾಪಾಡುವ ವ್ಯವಸ್ಥೆ, ಸ್ವಚ್ಛತೆ ಕಾಪಾಡುವ ವ್ಯವಸ್ಥೆ, ಕುಡಿಯ ನೀರಿನ ವ್ಯವಸ್ಥೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಿದ್ದೀವಿ. ಈ ಸಿಡಿಬಂಡಿ ರಥೋತ್ಸವಕ್ಕೆ ಸರ್ವ ಭಕ್ತರು ಆಗಮಿಸಿ ಕೃಪಾರ್ಥರಾಗಿ ಆಗಬೇಕೆಂದು ಕೋರ್ಕೊಳ್ತೇನೆ. ಇದು ಸೂರ್ಯ ನ್ಯೂಸ್ ಕನ್ನಡ.